ಅಲ್ಲ. ಈ ತಾಲೂಕಿನ ಶಾಸಕರ ಮೂಗು ನಡಿನಲ್ಲಿ ಈ ತಾಲೂಕು ನಲವತ್ತಿದ್ದೀನಿ. ಇದರ ಪಾಪಕರ್ಮದಾಗ ನಾನು ಭಾಗಿ ಗೊತ್ತಿಲ್ಲ, ಆದ್ರೆ ಜನರ ದೃಷ್ಟಿಯಲ್ಲಿ ನಾವೆಲ್ಲ ಇದಕ್ಕೆ ಹೊಣೆಗಾರರಾಗ್ತೀವಿ. ಹಾಗಾಗಿ ನನಗೂ ಕೂಡ ಸಾಕಷ್ಟು ದೂರುಗಳು ಬಂದಿದೆ. ಶಿರಾ ತಾಲೂಕಿನ ಆಡಳಿತ, ವಿಶೇಷವಾಗಿ ನಗರಸಭೆ ಏನಿದೆ, ಈ ನಗರಸಭೆಯ ಕರ್ತವ್ಯ ಏನ್ ನಡೀತಾ ಇದೆ, ಖಂಡಿತವಾಗ್ಲೂ ಕೂಡ ಜನಸಾಮಾನ್ಯರಿಂದ ಪೂರಕವಾದ ಕೆಲಸಗಳು ಯಾವುದು ಆಗ್ತಾ ಇಲ್ಲ ಅನ್ನೋ ದೂರು ನಾಗರಿಕರಲ್ಲಿ, ಜನಸಾಮಾನ್ಯರಲ್ಲಿ ಬಹಳ ಮಟ್ಟಿಗೆ ಕೇಳಿ ಬರ್ತಾ ಇದೆ. ಹಾಗಾಗಿ ನನಗೂ ಸಹಮತ ಇದೆ. ಈ ಮೀಟಿಂಗ್ ಅನ್ನ ಈಗ PHO ಬಂದಿದ್ದಾರೆ, ಬೇಕಾದ್ರೆ ನಾವು ಆರೋಗ್ಯ ಇಲಾಖೆ ಅಧಿಕಾರಿಗಳು ಸಭೆ ಕರೆದು ಡೆಂಗ್ಯೂ ನಿಯಂತ್ರಣ ಕೇಳಬೇಕು, ಆ ವಿಚಾರದಲ್ಲಿ ಮಾಡುವಂತದ್ದಾಗ್ಲಿ. ಆದ್ರೆ ಈ ಅಧಿಕೃತ ಮೀಟಿಂಗ್ ಅನ್ನ ಇನ್ನೊಂದು ದಿವಸಕ್ಕೆ ಇಟ್ಕೊಂಡು ಇದರಲ್ಲಿ ಯಾರ್ಯಾರು ಪಾಲ್ಗೊಳ್ಳಾಗಿದ್ದಾರೆ, ಶಿರಾ ನಗರ ಒಂದು ಅಮೂಲಾಗ್ರವಾಗಿ ಬೆಳೀತಾ ಇದೆ. ಅದಕ್ಕೆ ಜಯಚಂದ್ರ ಕಾರಣ, ಎಲ್ಲ ಕೆಲಸ ಮಾಡ್ತಿರುವಂತ ಎಲ್ಲ ಜನಪ್ರತಿನಿಧಿಗಳು ಕಾರಣ ಆಗಿದ್ದಾರೆ. ಆದ್ರೆ ಈ ರೀತಿಯಾಗಿ ಸಾರ್ವಜನಿಕರ ಹಣವನ್ನ ಕೊಳ್ಳೆ ಹೊಡೆಯುವುದು, ತಮಗೆ ತೋರಿಸಿದಂತೆ ಬಿಲ್ಗಳು ಮಾಡಿಕೊಳ್ಳೋದು, ಅಥವಾ ಅದೇನು ಕೆಲಸನೇ ಆಗಿಲ್ಲ ಅಂತ ಕೂಡ ಬಿಲ್ಗಳು ಮಾಡಿಕೊಳ್ಳೋದು, ಅದನ್ನ ನೋಡಿಕೊಂಡು ನಗರಸಭಾ ಅಧ್ಯಕ್ಷರು ಕೂಡ ಅಸಹಾಯಕರಾಗಿ ಎಲ್ಲೋ ಒಂದು ರೀತಿ ಸುಮ್ಮನೆ ಕೂರುವಂಥದ್ದು, ಜನರಿಂದ ಆಯ್ಕೆಯಾಗಿ ಉತ್ತರದಾಯಿತ್ವ ನಗರಸಭಾ ಸದಸ್ಯರುಗಳು ಕೂಡ ಕೈ ಕುತ್ಕೊಂಡು ಕಮಿಷನರ್ನ ಮಹಾರಾಜರ ತರ ಸಿದ್ದರಾಮಯ್ಯ ಹೇಳೋರೆ, ಅಧಿಕಾರಿಗಳು ಯಾರು ಮಹಾರಾಜರುಗಳಲ್ಲ, DC ಅವರು ಯಾರು ಮಹಾರಾಜರಲ್ಲ, ಹಾಗೆ ಇವರು ಕೂಡ ಮಹಾರಾಜರಲ್ಲ, ಅಥವಾ ಈ ತಾಲೂಕಿನ ಏನು ವಿಶೇಷವಾದ ವ್ಯಕ್ತಿ ಅಲ್ಲ. ಅವ್ರಿಗೆ ಸೇವೆ ಮಾಡಕ್ ಬಂದಿರೋರು ಸೇವೆ ಮಾಡಬೇಕು. ಯಾವನೇ ಅಧಿಕಾರಿಗಳು ಅವ್ನು ಸೇವೆ ಮಾಡಕ್ ಬಂದಿರ್ತಾನೆ, ಸೇವೆ ಮಾಡಬೇಕು. ಇಲ್ಲಪ್ಪ ನಾನು ಚೆನ್ನಾಗಿದ್ದೀನಿ ಅಂದ್ರೆ ರಾಜ್ಯದಲ್ಲಿ ಕೊಟ್ಟು ಹೋಗ್ಬೇಕು.